ಇನ್ನು ಮೈಸೂರಿನ ದೇವಾಲಯಗಳತ್ತ ಭಕ್ತರ ದಂಡು ಜೋರಾಗಿದ್ದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಜನಸಾಗರ ಸೇರಿದೆ. ಬೆಳಗ್ಗೆಯಿಂದಲೇ ಯೋಗ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆಗಳು ನಡೀತಾ ಇದೆ. ಭಕ್ತರಿಗೆ 2 ಲಕ್ಷಕ್ಕೂ ಹೆಚ್ಚು ಲಡ್ಡು ಪ್ರಸಾದ ವಿತರಣೆ ಮಾಡಿದ್ದಾರೆ. ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಆರಂಭಿಸಿದ ಲಾಡು ವಿತರಣಾ ಕಾರ್ಯಕ್ರಮ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಅಲ್ಲಿ ಇನ್ನು ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಸುರೇಶ್ ಬಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬರೋಣ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ. ಹೊಸ ವರ್ಷದ ಆಚರಣೆ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ದೇವಸ್ಥಾನಗಳಿಗೆ ತೆರಳಿ ವಿಶೇಷವಾದಂತಹ ಪೂಜೆಯನ್ನ ಮಾಡುವ ಮೂಲಕ ಈ ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ನಿರ್ವಿಘ್ನವಾಗಿ ತಮ್ಮ ಬದುಕನ್ನ ಕಟ್ಕೊಳ್ಬೇಕು, ಜೊತೆಗೆ ತಮ್ಮ ತಮ್ಮ ಬೇಡಿಕೆಗಳನ್ನ ದೇವರ ಮುಂದೆ ಈಡೇರಿಸಿ ಅಂತೇಳಿ ದೇವರ ಮುಂದೆ ಮೊರೆ ಹೋಗ್ತಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದು ಭಕ್ತಗಣ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಇದೀಗ ಸಾಗ್ತಾ ಇರುವಂತದ್ದು. ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಏನು ಸರತಿ ಸಾಲಿನಲ್ಲಿ ನಿಂತು ಭಕ್ತಗಣ ಇಲ್ಲಿ ದೇವರಿಗೆ ವಿಶೇಷವಾದ ಪೂಜೆಯನ್ನ ಮಾಡ್ತಿದ್ದಾರೆ. ಬಹಳ ಮುಖ್ಯ, ಈ ದೇವಸ್ಥಾನದ ವಿಶೇಷ ಏನಂತ ಹೇಳಿದ್ರೆ ಬರುವಂತ ಎಲ್ಲಾ ಭಕ್ತರಿಗೂ ಕೂಡ ಲಾಡನ್ನ ವಿತರಣೆಯನ್ನ ಮಾಡೋದು ದೇವಸ್ಥಾನದ ವಿಶೇಷ. ಸುಮಾರು 1,000 ಲಾಡು ವಿತರಣೆಯಿಂದ ಆರಂಭವಾದಂತಹ ಲಡ್ಡು ಪ್ರಸಾದ ವಿತರಣೆ ಇದೀಗ 2 ಲಕ್ಷದವರೆಗೆ ಬಂದು ನಿಂತಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಲಾಡು ವಿತರಣೆಗೆ ಚಾಲನೆಯನ್ನ ನೀಡಿದ್ರು. ಅಂದು ತಿರುಪತಿ ಮಾದರಿಯಲ್ಲಿ ಲಾಡನ್ನ ನೀಡಬೇಕು ಅಂತೇಳಿ ಆ ಸಲಹೆಯನ್ನ ಕೊಟ್ಟಿದ್ರು. ಅವರೇ ಲಾಡನ್ನ ವಿತರಣೆಯನ್ನ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರೇ ಮಾಡಿದ್ರು. ಹೀಗಾಗಿ 1994ರಿಂದಲೂ ಕೂಡ ಹೊಸ ವರ್ಷಕ್ಕೆ ವಿಶೇಷವಾಗಿ ಇಲ್ಲಿ ಲಾಡು ಪ್ರಸಾದವನ್ನ ಬರುವಂತಹ ಭಕ್ತರಿಗೆ ಕೊಡುವಂಥದ್ದು ಪ್ರತೀತಿ. 1,000 ಲಾಡು ಹಂಚಿಕೆಯಿಂದ ಆರಂಭವಾದಂತಹ ಈ ಒಂದು ಪ್ರಸಾದ ವಿನಿಯೋಗ ಕಾರ್ಯ ಇದೀಗ 2 ಲಕ್ಷ ಜನರಿಗೆ ಲಾಡು ಪ್ರಸಾದವನ್ನ ವಿತರಣೆಯನ್ನ ಮಾಡುವ ನಿಟ್ಟಿನಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಮುಂದಾಗಿದೆ. ಹೀಗಾಗಿ ಹೊಸ ವರ್ಷ ನೂತನ ವರ್ಷಾಚರಣೆಯನ್ನ ಬರಮಾಡ್ಕೊಳ್ಬೇಕು, ಜೊತೆಗೆ ತಾವು ಅಂದ್ಕೊಂಡಂತೆ ಆಗ್ಬೇಕು. ಹೀಗಾಗಿ ತಾವು ಇಷ್ಟಪಟ್ಟಂತಹ ದೇವರಿಗೆ ಮೊರೆ ಹೋಗುವುದು ಸಾಮಾನ್ಯ. ಹೀಗಾಗಿ ಬರುವಂತಹ ಭಕ್ತರು ಯೋಗ ನರಸಿಂಹ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆಯನ್ನ ವಿಶೇಷ ಪೂಜಾ ಕೈಕರ್ಯವನ್ನ ಸಲ್ಲಿಸಿ ಬಳಿಕ ತಾವು ಲಾಡು ಪ್ರಸಾದವನ್ನ ಸ್ವೀಕರಿಸಿ ತೆರಳುತ್ತಿದ್ದಾರೆ. ಬಹಳ ಮುಖ್ಯವಾಗಿ ಏನು ಹಳೆಯ ದೇವಸ್ಥಾನ ಇದು, ಮೈಸೂರಿನ ವಿಜಯನಗರದಲ್ಲಿ ಇರತಕ್ಕಂತಹ ದೇವಸ್ಥಾನ. ಹೀಗಾಗಿ ಭಕ್ತಗಣ ಸರತಿ ಸಾಲಿನಲ್ಲಿ ನಿಂತು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು ಸರತಿ ಸಾಲಿನಲ್ಲಿ ಬಂದು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಹೊಸ ವರ್ಷವನ್ನ ಶುಭಾರಂಭ ಮಾಡ್ತಿದ್ದಾರೆ. ಹೀಗಾಗಿ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದಲೂ ಕೂಡ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಹೀಗಾಗಿ ನೂತನ ಆಚರಣೆಯ ಸಂಭ್ರಮದಲ್ಲಿರ್ತಕ್ಕಂತಹ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನ ದೇವರ ಮೊರೆ ಹೋಗಿರುವಂತದ್ದು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.